ಜನವರಿ 22ನೇ ತಾರೀಕು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ 6 ಸ್ಟಾಂಪ್ಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ. ಹನುಮ, ಜಟಾಯು ಸೇರಿ 6 ಸ್ಟಾಂಪ್ಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ. ಇದರ ಸ್ಮರಣಾರ್ಥ ಜನವರಿ 22ನೇ ತಾರೀಕು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬಹಳ ಇಂಪಾರ್ಟೆಂಟ್ ದಿನಗಳಲ್ಲಿ ಈ ತರ ಸ್ಟಾಂಪ್ಗಳನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಹನುಮ, ಜಟಾಯು ಅಂದ್ರೆ ನಮ್ಮ ಪೌರಾಣಿಕ ಹಿನ್ನೆಲೆ ಹಾಗೂ ಐತಿಹ್ಯ ಜೊತೆಗೆ ಇತಿಹಾಸ ಎರಡೂ ಸಮ್ಮಿಳಿತ ಆಗಿರುವಂತಹ ವಿಚಾರಗಳನ್ನ ಉಲ್ಲೇಖಿಸುವ ಸಿಂಬಾಲಿಕ್ ಸ್ಟಾಂಪ್ಗಳನ್ನ ರಿಲೀಸ್ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ಹನುಮನ ಸ್ಟ್ಯಾಂಪು, ಜಟಾಯುವಿನ ಸ್ಟ್ಯಾಂಪು ಎಲ್ಲವನ್ನ ಅಂದ್ರೆ ಟೋಟಲ್ ಆಗಿ 6 ಸ್ಟ್ಯಾಂಪ್ಗಳನ್ನ ಇದರ ನೆನಪಿನಾರ್ಥ ರಿಲೀಸ್ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಶೇಷ ಸಂದರ್ಭಗಳಲ್ಲಿ ಈ ಸ್ಟ್ಯಾಂಪ್ಗಳನ್ನ ರಿಲೀಸ್ ಮಾಡೋ ಕೆಲಸ ಆಗತ್ತೆ. ಅದೇ ರೀತಿ 6 ಪ್ರಮುಖ ಸ್ಟ್ಯಾಂಪ್ಗಳು ಈಗ ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ, ಕೇಂದ್ರ ಬಿಂದುವಾಗಿದೆ. ಹನುಮ, ಜಟಾಯು ಸೇರಿ 6 ಸ್ಟ್ಯಾಂಪ್ಗಳನ್ನ ಅಲ್ಲಿ ಬಿಡುಗಡೆ ಮಾಡೋ ಕೆಲಸ ಕೂಡ ಆಗಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಇಡೀ ಭಾರತ ಕಾಯ್ತಾ ಇದೆ, ಈ ಸುಘಳಿಗೆ ಯಾವಾಗ ಬರುತ್ತೆ ಅಂತ ಹೇಳಿ. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರದ ಈ ಹೆಜ್ಜೆ ಸಹಜವಾಗಿ ಎಲ್ಲರೂ ಶ್ಲಾಘಿಸೋ ರೀತಿನೇ ಕಂಡು ಬರ್ತಾ ಇದೆ. ಎಲ್ಲರೂ ಕಾಯ್ತಾ ಇರುವಂತಹ ಗಳಿಗೆಗೆ ತಕ್ಕುದಾಗಿ ಪ್ರತಿಕೂಲವಾಗಿ ಈ 6 ಸ್ಟ್ಯಾಂಪ್ಗಳನ್ನ ರಿಲೀಸ್ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಈ ಹೆಜ್ಜೆ ಸಹಜವಾಗಿ ಹಿಂದೂಗಳಿಗೆ ಇನ್ನಷ್ಟು ಖುಷಿ ತರುವಂತಹ ವಿಚಾರ. ಹಿಂದೂಗಳಿಗೆ ಅನ್ನೋದಕ್ಕಿಂತ ಇದು ಭಾರತೀಯತೆಯ ಪುನರುತ್ಥಾನ ಅಂತಾನೆ ಹೇಳಲಾಗುತ್ತೆ.